18ನೇ ಆವೃತ್ತಿಯಲ್ಲಿ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ಆರ್ಸಿಬಿ. 8 ವರ್ಷದ ಬಳಿಕ ಐಪಿಎಲ್ ಫೈನಲ್ ಪ್ರವೇಶಿಸಿದೆ ಆರ್ಸಿಬಿ. ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸಾಗೋದಕ್ಕೆ ಇನ್ನು ಕೇವಲ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ. ಪಂಜಾಬ್ ವಿರುದ್ಧ ಆರ್ಸಿಬಿಗೆ 8 ವಿಕೆಟ್ಗಳ ಅಂತರದ ಭರ್ಜರಿ ಜಯ ಸಿಕ್ಕಿದೆ. 4ನೇ ಬಾರಿಗೆ ಫೈನಲ್ಗೆ ಎಂಟ್ರಿ ಕೊಟ್ಟಿರುವ ಆರ್ಸಿಬಿ ಟೀಮ್ ಈ ಮುಂಚೆ 2009, 2011, 2016ರಲ್ಲಿ ಐಪಿಎಲ್ ಫೈನಲ್ ಪ್ರವೇಶಿಸಿದ್ದಂತ ಆರ್ಸಿಬಿ ಈಗ 2025 4ನೇ ಬಾರಿ ಫೈನಲ್ ಪ್ರವೇಶಿಸಿದೆ. ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯುತ್ತೆ. ಫೈನಲ್ ಯಾವ ತಂಡ ಆರ್ಸಿಬಿಗೆ ಪೈಪೋಟಿ ನೀಡುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಕ್ವಾಲಿಫೈಯರ್ 2 ತಂಡ ನಾಳೆ ಸೆಣಸಾಡಲಿದೆ. ಅದರಲ್ಲಿ ಯಾರು ಗೆಲ್ತಾರೋ ಅವರು ಮತ್ತೆ ಪಂಜಾಬ್ ಮೇಲೆ ಪಂದ್ಯವನ್ನು ಆಡಬೇಕಾಗುತ್ತೆ. ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅವರು ಫೈನಲ್ ಅಲ್ಲಿ ಆರ್ಸಿಬಿಯನ್ನು ಎದುರಿಸಬೇಕಾಗುತ್ತೆ. ಆದರೆ ಈಗ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ. ಕೋಟ್ಯಾಂತರ ಅಭಿಮಾನಿಗಳ ಕನಸೇನಿದೆ ಅದು ನನಸಾಗೋದಕ್ಕೆ ಇನ್ನು ಕೇವಲ ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇರುವಂಥದ್ದು. ಈ ಸಲ ಕಪ್ ನಮ್ದೇ ಅನ್ನೋ ಕೂಗು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ರಾಜ್ಯಾದ್ಯಂತ ಅಭಿಮಾನಿಗಳ ಸಂಭ್ರಮ ಹೆಚ್ಚಾಗಿದೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಆರ್ಸಿಬಿ ತಂಡಕ್ಕೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅವರೆಲ್ಲರ ಕನಸು, ಅವರೆಲ್ಲರ ಪ್ರಾರ್ಥನೆ ಈಗ ಫಲಿಸ್ತಾ ಇರುವಂಥದ್ದು. ಫೈನಲ್ಗೆ ಆರ್ಸಿಬಿ ತಂಡ ಲಗ್ಗೆ ಇಟ್ಟಿದೆ. ಇನ್ನು ಕೇವಲ ಒಂದೇ ಒಂದು ಹೆಜ್ಜೆ. ಕ್ವಾಲಿಫೈಯರ್ 1 ಮೊದಲನೇ ಕ್ವಾಲಿಫೈಯರ್ ಪಂದ್ಯ ಏನಿದೆ ಇದರಲ್ಲಿ ಬೆಂಗಳೂರು ಗೆದ್ದಿರುವಂಥದ್ದು. 101 ರನ್ಗಳ ಸುಲಭ ಟಾರ್ಗೆಟ್ ಅನ್ನ ನೀಡಿತ್ತು ಪಂಜಾಬ್. ಕೊಹ್ಲಿ 12 ರನ್ನಿಗೆ ಔಟ್ ಆಗ್ತಾರೆ. ಪಂಜಾಬ್ ಪರ ಮುಷೀರ್ ಜೆಮಿಸನ್ ತಲಾ 1 ವಿಕೆಟ್ ಪಡೆಯುತ್ತಾರೆ. ಮುಷೀರ್ ಹಾಗೆ ಜೆಮಿಸನ್. ಸ್ಟೋನಿಸ್ 26 ರನ್ನು, ಪ್ರಭ್ ಸಿಮ್ರಾನ್ 18, ಒಮರ್ಜಾಯ್ 18. ಈ ರನ್ಗಳನ್ನ ಬಿಟ್ರೆ ಯಾರು ಕೂಡ 2 ಅಂಕಿಗೆ ರೀಚ್ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ 1 ಅಂಕಿಗೆ ಔಟ್ ಆದಂತ ಬ್ಯಾಟ್ಸ್ಮನ್ಗಳು. ಯಶ್ ದಯಾಲ್ 2 ವಿಕೆಟ್ ಪಡೆದ್ರು. ಭುವನೇಶ್ವರ್ ಹಾಗೆ ಶಫರ್ಡ್ ತಲಾ 1 ವಿಕೆಟ್ ಪಡೆದಿದ್ದಾರೆ. ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಆರ್ಸಿಬಿ ಜಯ ಗಳಿಸಿದೆ. ಈ ಮುಖಾಂತರ ನೇರವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಆರ್ಸಿಬಿ ತಂಡ. ಇನ್ನು ಕ್ವಾಲಿಫೈಯರ್ 2 ನಾಳೆ ಪಂದ್ಯ ನಡೆಯುತ್ತೆ. ಅದರಲ್ಲಿ ಯಾರು ಗೆಲ್ತಾರೆ ಅವರು, ಅಂದ್ರೆ ನಾಳೆ ನಡೆಯುವಂತಹ ಪಂದ್ಯ ಏನಿದೆ ಗುಜರಾತ್ ವರ್ಸಸ್ ಮುಂಬೈ ನಡುವಿನ ಪಂದ್ಯ, ಅದರಲ್ಲಿ ಗೆದ್ದವರು ಪಂಜಾಬ್ ಮೇಲೆ ಆಡಬೇಕಾಗುತ್ತೆ.